ಬಕ್ರೀದ್ ಹಬ್ಬದ ಅಂಗವಾಗಿ ಇಳಕಲ್ ನಗರದ ಈದ್ಗಾ ಮೈದಾನದಲ್ಲಿ ನಡೆದಂತಹ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದಂತಹ ವಿಜಯಾನಂದ ಎಸ್ ಕಾಶಪ್ಪನವರು ಪಾಲ್ಗೊಂಡು ಶುಭವನ್ನ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಿರುವ ಈದ್ಗಾ ಮಸೀದಿಯನ್ನು ಉದ್ಘಾಟಿಸಲಾಗಿದೆ. ಈ ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಿದ್ದಾರೆ. ನಾವು ನಮ್ಮ ಇಳಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಳಕಲ್ ನಗರದ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಪವಿತ್ರವಾದ ಹಬ್ಬ ಇವತ್ತು ಬಕ್ರೀದ್ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ. ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡದ್ದು. ಯಾಕಂದ್ರೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನ ಅಷ್ಟೇ ಸಂತೋಷದಿಂದ ಮನಸಾರೆ ಆಚರಿಸುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮೊಟ್ಟಮೊದಲಿಗೆ ಎಲ್ಲರಿಗೆ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನವನ್ನು ಇವತ್ತೇನು ಪ್ರಾರ್ಥನೆಗಾಗಿ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಲ್ಲಾಜ್ ಉಸ್ಮಾನ್ ಗಡಿ ರಾಬಾದ್ ಸಾಹೇಬ್ರೆ ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂತಹ ಸನ್ಮಾನ್ಯ BS ಕಾಜಿ ಸಾಹೇಬ್ರೆ ಮತ್ತು ಎಲ್ಲ ಸಮಸ್ತ ಇಳಕಲ್ ನಗರದ ಎಲ್ಲ ಸಮಾಜದ ಗುರುಹಿರಿಯರೇ ಯುವ ಮಿತ್ರರೇ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದು ಒಂದು ಪವಿತ್ರವಾದ ಹಬ್ಬ. ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಬಕ್ರೀದ್ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ, ಕುರ್ಬಾನಿಯನ್ನು ಕೊಡುವಂಥದ್ದು ಎಷ್ಟು ಇದು ಮಾನವರ ಕೊಡುಗೆ ಒಂದು ದೊಡ್ಡದಾದ ಒಂದು ಕೊಡುಗೆ. ಆ ಭಗವಂತನ ಅಲ್ಲಾಹನ ಮತ್ತು 95 ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ನಾವು ಕುರ್ಬಾನಿಯನ್ನು ಯಾವ ರೀತಿ ದಾನದ ಮುಖಾಂತರ ನಾವು ಮನುಷ್ಯರ ಜೀವನವನ್ನು ಪಾಲಿಕೆಗೊಳಿಸಿಕೊಳ್ಳಬೇಕು ಅನ್ನೋದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಒಂದು ಪವಿತ್ರವಾದ ದಿನವನ್ನು ನನಗೂ ಕೂಡ ಈಗ ಆಹ್ವಾನವನ್ನು ಕೊಟ್ಟು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನು ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ತಾವೆಲ್ಲ ಇದು ಒಂದು ಸಂಕಲ್ಪವನ್ನು ಮಾಡಿದ್ರು. ಸಮಾಜದ ಇಡೀ ಸಮಸ್ತ ಜನತೆ ಒಂದು ಸಂಕಲ್ಪವನ್ನ ಇವತ್ತು ಒಂದು ಮಸೀದಿ ಆಗಬೇಕು ಅಂತ ಬರುವುದಿರುವ ಕನಸನ್ನ ಇವತ್ತು ನನಸು ಮಾಡಿದ್ರೆ ನಾನು ಅಲ್ಲಾಹನಲ್ಲಿ ತಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಾಳಲ್ಲಿ ಬೆಳಕನ್ನ ಚೆಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಲಿಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನ ಇವತ್ತು ಉದ್ಘಾಟನೆಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದ್ರು. ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ. ನಾನು 5 ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ. ಬಹುತೇಕ ನಾನು 7 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ. ಇನ್ನು 3 ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತಾಡ್ತೀನಿ. ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿಸಿ ಮಾಡಿಸ್ಬಿಡೋಣ ಅನ್ನೋ ಮಾತನ್ನು ಹೇಳಿದ್ದೆ. ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರೀದ್ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿಸಿಯನ್ನು ಮಾಡಿಕೊಳ್ಳುವಂತ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಈಗಿನ ಈ ಹಿಂದ್ಗಡೆ ಇರುವಂತಹ ನಮ್ಮ ಕಬ್ಬು ಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ಕಬ್ಬು ಕಟ್ಟೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಮತ್ತು ನಮ್ಮ ಬೋರ್ಡಿಂದ ಅನುದಾನ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲೇನು ತಾವು ಹಸಿರಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸೋದಕ್ಕೆ ಇತ್ರ ಹೋಗ್ತೀವಿ. ಅವು ಏನೇನು ಬೇಡಿಕೆಗಳಿದಾವನ್ನ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾವು ಈಡೇರಿಸಿಕೊಡ್ತೀವಿ ಅನ್ನೋದು ಭರವಸೆಯನ್ನು ನನಗೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೇವೆ. ಜೈ ಕರ್ನಾಟಕ. ಎನ್ನುವುದು ಗೊತ್ತಿಲ್ಲ. ಬೇರೆ ಮಸೀದಿಗಳು ಬೇರೆ ಕಡೆಗೆ ಸಾರ್ವಜನಿಕ ರೂಪವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಆಗಿರಬಹುದು. ಆದರೆ ಜಾಗೆ ಖರೀದಿ ಮಾಡಿ ಪುರಸಭೆ ಜಾಗೆಯನ್ನು ತೆಗೆದುಕೊಂಡು ಮಸೀದಿ ನಿರ್ಮಾಣ ಇಷ್ಟು ಜನರಿಗೆ ತೊಂದರೆ ಇದ್ದರೆ ಹೇಳಬಾರ್ದು. ಎಲ್ಲರೂ ಊರಿನಿಂದ ಬಸ್ಸಿಗೆ ಇಳಿದವರು ಹೋಗೋರೆಲ್ಲ ಬಂದು ನೂರಾನಿ ಮಸೀದಿ ಮಾಡ್ತಾರೆ. ಅಷ್ಟು ತೊಂದರೆ ಆಯ್ತಾ ಇದೆ.
ಆ ತೊಂದರೆಯನ್ನು ತಪ್ಪಿಸಿದ್ರೆ ಇವತ್ತು ಅಲ್ಲಾಹು ತಾಲ ಲಿಂಗಕ್ಕೆ ಹೆಸರ ಕಾಶಪ್ಪನವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಕೊಡಲಿ. ಈಗ ನಮ್ಮೆಲ್ಲರ ಜೊತೆಗೆ ಸನ್ಮಾನ್ಯ ವಿಜೇಂದ್ರ ಕಾಶಪ್ಪನವರು ಅಡಿಗೆಲ್ಲನ್ನು ಹಾಕಿದರೆ ಸುಮಾರು 2 ವರ್ಷಗಳ ಟೈಮ್ ಹೊತ್ತು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ. ಅದು 1 ಲಕ್ಷ ರೂಪಾಯಿ ದೇಣಿಗೆ ನಿಮ್ಮ ಕಡೆ ಮುಟ್ಟಿದೆ. ವಾಗ್ದಾನ ಎಷ್ಟು ಜ್ಞಾನ ಹಾಕಬೇಕು? ಇಲ್ಲ 3 ಲಕ್ಷ ರೂಪಾಯಿ ಇತ್ತು. ಅವ್ರು ಬಂದು ನೋಡ್ಕೊಂಡು ಇದು ಭಾಳಷ್ಟು ಖರ್ಚಿನ ಕೆಲಸ ಐತ್ರಿ, ಇದು ಎಸ್ಟಿಮೇಟ್ ಭಾಳ ಆಗತ್ತಾ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಸಭೆ ಸೇರಿತ್ತು, ವಿಚಾರ ಮಾಡಿ ಏನು ಹೇಳಿದ್ರಪ್ಪ ಅಂದ್ರೆ ಇಲ್ಲ ಮತ್ತೆ ಹೇಳಮ್ಮಗೆ ಇದಕ್ಕೆಲ್ಲ ಜಾಗ ಆಗಿದೆ. ಇದು ಆಗಬೇಕಾದ್ರೆ ಈಗ ಸೇವಾ ಸಂಸ್ಕಾರಕ್ಕಾಗಿ ಏನು ಬರ್ತೀವಿ ನಾವು ಅದನ್ನ ಇಲ್ಲಿ ಇರ್ತೀವಿ, ಇದಕ್ಕೆಲ್ಲ ನಮಾಜ್ ನಿಂದಿರ್ತೀವಿ. ನಿಂದಿರುವಾಗ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ಎಲ್ಲ ನಮಾಜ್ ಮಾಡಿ ಹಾಗೆ ಹೋಗಬೇಕು ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ತಮ್ಮಲ್ಲಿ ಇಡೀ ಸಮಾಜದ ಪರವಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದನ್ನು ಕಲ್ಲಿನ ಕಂಪೌಂಡಿಂದ ಕ್ಯೂಬ್ಸ್ ಇರ್ತಾರಲ್ಲ, ಕ್ಯೂಬ್ಸ್ ಇಡೋದು ಮಾಡಿಸ್ಕೊಟ್ರೆ ಸಂತೋಷ. ಇಬ್ಬರು ತಮ್ಮ ವಾಗ್ದಾನ ಪ್ರಕಾರ ಕೊಟ್ಟರು ಸಂತೋಷ, ನಗರಸಭೆಯಿಂದ ಮಾಡಿಸಿದ್ರು ಸಂತೋಷ. ಈಗ ಸಮಯ ಭಯಂಕರ ಇದೆ, ಹಬ್ಬ. ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, BB5 ನ್ಯೂಸ್ ಕನ್ನಡ, ಇಲಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.